ತಿರುಪತಿಯಲ್ಲಿ ಕಾಲ್ತುಳಿತದ ಪ್ರಕರಣದ ಮಧ್ಯೆಯೇ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಮಧ್ಯರಾತ್ರಿಯಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ತಿಮ್ಮಪ್ಪನ ಸನ್ನಿಧಿಯಿಂದ ಪಬ್ಲಿಕ್ ಟಿವಿ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗುತ್ತೆ. ಮುಂಜಾನೆಯಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಅಲ್ಲಿ ಹರಿದು ಬರ್ತಾ ಇದೆ. ತಿಮ್ಮಪ್ಪನ ಸನ್ನಿಧಿಯಿಂದ ಪಬ್ಲಿಕ್ ಟಿವಿ ನಿಮಗೆ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗುತ್ತೆ. ಮುಂಜಾನೆ 3:30ಕ್ಕೆ ವೈಕುಂಠದ ದ್ವಾರ ತೆರೆದಿದೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಭಕ್ತರು ಅಲ್ಲಿ ಪಡೆದುಕೊಳ್ತಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತದ ಮಧ್ಯೆಯೇ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆ 3:30ರಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ಭಕ್ತ ಸಾಗರ ಸೇರಿದೆ. ತಿಮ್ಮಪ್ಪನ ಸನ್ನಿಧಿಯಿಂದ ನಿಮಗೆ ಪಬ್ಲಿಕ್ ಟಿವಿ ಲೈವ್ ಅಪ್ಡೇಟ್ ಅನ್ನ ನೀಡ್ತಾ ಹೋಗುತ್ತೆ. ವೈಕುಂಠ ಏಕಾದಶಿ ದಿನ ತಿಮ್ಮಪ್ಪನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಎಲ್ಲರ ನಂಬಿಕೆ, ಹಿಂದೂಗಳ ನಂಬಿಕೆ. ಹೀಗಾಗಿನೇ ಅವತ್ತು ದ್ವಾರ ದರ್ಶನಕ್ಕಾಗಿ ಟಿಕೆಟ್ ಪಡೆದುಕೊಳ್ಳೋಕೆ ಹೋದಂತಹ ಭಕ್ತರು ಕಾಲ್ತುಳಿತಕ್ಕೆ ಒಳಗಾಗಿ ಕೆಲವರು ಅಲ್ಲಿ ಸಾವನ್ನಪ್ಪಿದ್ರೆ, ಇನ್ನು ಹಲವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಹೀಗಾಗಿ ಈ ಮಧ್ಯದಲ್ಲೇ ತಿರುಪತಿ ಕಾಲ್ತುಳಿತದ ದುರ್ಘಟನೆ ಮಧ್ಯದಲ್ಲೇ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಳಗಿನ ಜಾವ ಮುಂಜಾನೆ 3:30ರಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆ ಆಗಿದೆ. ಪಬ್ಲಿಕ್ ಟಿವಿ ನಿಮಗೆ ಲೈವ್ ಅಪ್ಡೇಟ್ ಅನ್ನ ನೀಡ್ತಾ ಹೋಗುತ್ತೆ. ಯಾವ ರೀತಿ ಅಲ್ಲಿ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿ ಅಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ. ಮಧ್ಯರಾತ್ರಿಯಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ಭಕ್ತ ಸಾಗರ ಸೇರಿತ್ತು. 3:30ರಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳಿಗೆ ವಿಶೇಷ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಟಿಟಿಡಿಯಿಂದ ಅವಕಾಶ ಮಾಡಿಕೊಡಲಾಗಿದೆ. ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಸೂಚನೆ ಮೇರೆಗೆ ಈ ಅವಕಾಶವನ್ನ ಮಾಡಿಕೊಡಲಾಗಿದೆ. ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಯಾರ್ಯಾರು ಗಾಯಾಳುಗಳಿದ್ರು ಅವರಿಗೆ ವಿಶೇಷ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಟಿಟಿಡಿ. ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಅವರ ಸೂಚನೆ ಮೇರೆಗೆ ಈ ಸದ್ಯ ಗಾಯಾಳುಗಳು ಯಾರಿದ್ದಾರೆ ಅವರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ತಿರುಪತಿಯಲ್ಲಿ ಜನಸಾಗರವೇ ಅಲ್ಲಿ ಸೇರಿದೆ. 3:30ರಿಂದಲೇ ಅಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಜನ ಸೇರಿದ್ದಾರೆ. 3:30ರಿಂದಲೇ ತಿಮ್ಮಪ್ಪನ ದರ್ಶನವನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಟಿಟಿಡಿ ವತಿಯಿಂದ. ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಈಗ ಬಸ್ನಲ್ಲಿ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೇ ಗಾಯಾಳುಗಳು. ಮೊನ್ನೆ ನಡೆದಂತಹ ತಿರುಪತಿಯ ಕಾಲ್ತುಳಿತ ಪ್ರಕರಣದಲ್ಲಿ ಅಸ್ವಸ್ಥಗೊಂಡು ಗಾಯಾಳುಗಳಾಗಿದ್ರು. ಈಗ ಸದ್ಯ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಇವರಿಗಾಗಿಯೇ ಟಿಟಿಡಿ ವತಿಯಿಂದ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅಂದ್ರೆ ಅವ್ರು ಯಾವುದಕ್ಕೋಸ್ಕರ ಅಲ್ಲಿ ಬಂದು ಟಿಕೆಟ್ಗೋಸ್ಕರ ನಿಂತು ಈ ರೀತಿಯ ಒಂದು ದುರ್ಘಟನೆ ಸಂಭವಿಸ್ತೋ, ಈಗ ಅವರಿಗೆ ವಿಶೇಷ ದರ್ಶನದ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಸದ್ಯ ಅವರೆಲ್ಲ ಬಸ್ನಲ್ಲಿ ಕೂತ್ಕೊಂಡಿದ್ದಾರೆ. ಇವರಿಗೆ ಇವಾಗ ತಿರುಪತಿ ಸನ್ನಿಧಿಗೆ ಕರ್ಕೊಂಡು ಹೋಗಿ ವಿಶೇಷ ದರ್ಶನವನ್ನ ಕಲ್ಪಿಸಿಕೊಡುತ್ತೆ ಟಿಟಿಡಿ. ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಅವರು ಇಂಥದ್ದೊಂದು ಸೂಚನೆ ಕೊಟ್ಟಿದ್ದಾರೆ. ಗಾಯಾಳುಗಳು ಯಾರಿದ್ದಾರೆ ಅವರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಿಕೊಡಿ ಅಂತ. ಹೀಗಾಗಿ ಟಿಟಿಡಿ ಸಹ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದು ಗಾಯಾಳುಗಳನ್ನ ವಿಶೇಷ ದರ್ಶನಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸ ಅಲ್ಲಿ ನಡೀತಾ ಇದೆ. ಈಗಾಗಲೇ ಕೆಲ ಗಾಯಾಳುಗಳು ಬಸ್ನಲ್ಲಿ ಕೂತ್ಕೊಂಡಿದ್ದಾರೆ. ಇವರನ್ನ ಈಗ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಕರೆದುಕೊಂಡು ಹೋಗಿ ಇವರಿಗಾಗಿಯೇ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಸಹ ಮಾಡಿದೆ ಟಿಟಿಡಿ. ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಅವರು ಈ ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡೋದಕ್ಕೆ ಅಂತ ಸೂಚನೆ ಕೊಟ್ಟರು. ಈ ಹಿನ್ನೆಲೆ ಟಿಟಿಡಿ ವತಿಯಿಂದ ಗಾಯಾಳುಗಳಿಗೆ ವಿಶೇಷ ದರ್ಶನದ ಅವಕಾಶ ಸಿಗ್ತಾ ಇದೆ. ಮೊನ್ನೆ ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿ ಅಲ್ಲಿ 6 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿದ್ರು. 40ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಆಗಿದ್ರು. ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಸಹ ನೀಡಲಾಯಿತು. ಅದರಲ್ಲಿ ಕೆಲವರು ಅಂದ್ರೆ ಯಾರು ಹುಷಾರಾಗಿದ್ದಾರೆ ಅವರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಟಿಟಿಡಿ ವತಿಯಿಂದ. ಹೀಗಾಗಿ ಅವರಿಗಾಗಿಯೇ ಪ್ರತ್ಯೇಕ ಬಸ್ ವ್ಯವಸ್ಥೆ ಸಹ ಇದೆ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಈಗ ಇದೇ ಗಾಯಾಳುಗಳು ಆ ಕಾಲ್ತುಳಿತ ಪ್ರಕರಣದಲ್ಲಿ ಗಾಯಗೊಂಡಿದ್ರು. ಅವರಿಗೆ ಈಗ ವಿಶೇಷ ದರ್ಶನದ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ, ತಿರುಪತಿಯಿಂದಲೇ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಯ ರವಿ. ಈಗ ಒಂದು ತಿರುಪತಿ ಅಂದ್ರೆ ಯಾವಾಗ್ಲೂ ವೆಲ್ ಆರ್ಗನೈಸ್ಡ್ ಕ್ಯೂ ಸಿಸ್ಟಮ್, ಬಟ್ ಅದ್ರ ಮಧ್ಯದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸ್ತು. ಇವಾಗ ವೈಕುಂಠ ಏಕಾದಶಿ ಸಂಭ್ರಮ ಅಲ್ಲಿ ಹೇಗಿದೆ? ಗಾಯಾಳುಗಳಿಗೆ ವಿಶೇಷ ದರ್ಶನ ಎಷ್ಟೊತ್ತಿಗೆ ಅವರಿಗೆ ದರ್ಶನ ಆಗಬಹುದು? ಇನ್ನ ಹೆಚ್ಚುವರಿಯಾಗಿ ಸುರಕ್ಷತಾ ಕ್ರಮ ಹೇಗಿದೆ ಅಲ್ಲಿ?
ಅರ್ಪಿತಾ ಏನು ನಿನ್ನೆ ಒಂದು ಕಾಲು ತುಳಿತ ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು TTD ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರ ವಹಿಸ್ಕೊಂಡಿರ್ತಕ್ಕಂಥದ್ದು. ಅದರಂತೆ ಇವತ್ತು ಮುಕ್ಕೋಟಿ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಕೂಡ ಇರೋದಂಥ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಜನ ಭಕ್ತರು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಅದರಂತೆ ಏನು ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಬೆಳಗಿನಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ಭಕ್ತರು ಈಗಾಗಲೇ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಅಲಿಪಿರಿ ಭಾಗದಲ್ಲಿದ್ದೇವೆ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಭಕ್ತರು ಬೆಳಗಿನಿಂದಲೂ ಕೂಡ ದರ್ಶನಕ್ಕೆ ತಿರುಮಲಕ್ಕೆ ತೆರಳುವಂಥ ಕೆಲಸಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದ್ರೆ ಇದು ಅಲಿಪಿರಿ. ಇಲ್ಲಿ ಈಗಾಗಲೇ ವಾಹನಗಳ ತಪಾಸಣೆ ನಡೆಸಿ ಇಲ್ಲಿಂದ ತಿರುಮಲಕ್ಕೆ ತೆರಳುವಂಥ ಕೆಲಸಕ್ಕೆ ಈಗಾಗಲೇ ಇಲ್ಲಿನ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಈಗಾಗಲೇ ಇಲ್ಲಿ ವಾಹನಗಳ ತಪಾಸಣೆ ನಡೆಸಿ ಇಲ್ಲಿಂದ ಭಕ್ತರು ತಿರುಮಲಕ್ಕೆ ತೆರಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಪ್ರತಿನಿತ್ಯವೂ ಕೂಡ ಇಲ್ಲಿ ವಾಹನಗಳ ತಪಾಸಣೆ ನಡೆಯುತ್ತೆ. ಅದರಂತೆ ತಿರುಮಲಕ್ಕೆ ತೆರಳುವಂಥ ಪ್ರತಿ ವಾಹನವನ್ನು ಇಲ್ಲಿ ತಪಾಸಣೆ ಮಾಡಿ ಜೊತೆಗೆ ಏನು ಭಕ್ತರಿಗೆ ಸಾಲಾಗಿ ತೆರಳೋದಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು. ಅದರಂತೆ ಏನು ಈಗಾಗಲೇ 1,20,000 ವೈಕುಂಠ ದರ್ಶನ ಟಿಕೆಟ್ಗಳನ್ನು ನಿನ್ನೆ ಅಷ್ಟೇ ವಿತರಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನಿಂದ 10 ದಿನಗಳ ಕಾಲ ವೈಕುಂಠ ಪ್ರವೇಶದ ವ್ಯವಸ್ಥೆಯನ್ನು ತಿರುಮಲದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಕೂಡ ಈಗಾಗಲೇ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಬರುವಂಥ ಭಕ್ತರಿಗೆ ಈಗಾಗಲೇ ಕೆಲವು ಮುನ್ಸೂಚನೆಗಳನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ತೊಂದರೆ ಆಗದಂತೆ ಈಗಾಗಲೇ ಸರ್ಕಾರವು ಕೂಡ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ನಡೆಯಿತು ಒಂದು ದುರ್ಘಟನೆ. ಈ ಘಟನೆಗೆ ಸಾಕಷ್ಟು ಅಧಿಕಾರಿಗಳ ಬೇಜವಾಬ್ದಾರಿ ಅನ್ನೋ ಒಂದು ಆರೋಪವೂ ಕೂಡ ಈಗಾಗಲೇ CM ಚಂದ್ರಬಾಬು ನಾಯ್ಡು ಸೇರಿದಂತೆ DCM ಪವನ್ ಕಲ್ಯಾಣ್ ಅವರು ಮಾಡಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಸೂಚನೆಯನ್ನು ನಿನ್ನೆಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇವತ್ತು ಸಾವಿರಾರು ಜನ ಭಕ್ತರು ವೈಕುಂಠ ದ್ವಾರ ಪ್ರವೇಶಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈ ಭಾಗದಲ್ಲಿ ವಾಹನಗಳ ಪರಿಶೀಲನೆ ನಡೆಸಿ ಈಗಾಗಲೇ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ಒಂದಷ್ಟು ಮಾಧ್ಯಮಗಳಿಗೆ ಮೇಲಕ್ಕೆ ತಿರುಮಲಕ್ಕೆ ಅವಕಾಶವನ್ನು ನಿರಾಕರಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ వెళ్తున్నాం సార్ ఇక్కడ మాకు పర్మిషన్ లేకపోతే ಒಂದಷ್ಟು ಕನ್ನಡ ವಾಹಿನಿಗಳಿಗೂ ಕೂಡ ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು. ಜೊತೆಗೆ ಮೇಲಕ್ಕೆ ಅವಕಾಶವೂ ಕೂಡ ನಿರಾಕರಿಸ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.